ಕಟ್ಟಿ ಸಿದ್ದೇಶ್ವರ ಮೇಲೆ ನಂಬಿಕೆಯನ್ನು ಇಡತನಪ್ಪ. ಯಾರಪ್ಪ? ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಮೋಘ ಸಿದ್ದೇಶ್ವರಿಗೆ 3 ಮಂದಿ ಪುಣ್ಯದ ಮಕ್ಕಳು. ಯಾರಿ ಸರ್ ಅವರು 3 ಮಂದಿ ಪುಣ್ಯದ ಮಕ್ಕಳು? ಯಾವ ಪೇರವಾಡ ಮಂಗ್ರಾಯ ಕರ್ಣಿ ಮಳಕಾರ ಸಿದ್ಧ ಡೋಣಜ ಮಾಧುಲಿಂಗ. ಹೌದು. ಈ 3 ಮಂದಿ ಪುಣ್ಯದ ಮಕ್ಕಳಿಗೂ ಕೂಡ ಈ ಒಡ್ಡಿವಾಳಗ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡು ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳಾದ ನಂತರ 4 ಮಂದಿ ವರಿವಿನ ಮಕ್ಕಳದಾರ. ಅವ್ರು ಯಾರಿ ಸರ್ 4 ಮಂದಿ ವರಿವಿನ ಮಕ್ಕಳು? ಯಾವ ಉತ್ತರ ಉದು ಸಿದ್ಧ ದೇವೇಂದ್ರ ಬಿಳಿಯಣಿ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಹುಟ್ಟ ಕಣ್ಣಪ್ಪ ಒಡೆಯ. ಹೌದು. ಒಬ್ಬಕ್ಕೆ ಹೆಣ್ಣು ಮಗಳ ರೆಬಕಾದೇವಿ. ನಮ್ಮ ಕಡೆ ರೇಬುಕಾದೇವಿ, ಈ ಕಡೆ ಏನಂತಾರ? ಈ ಕಡೆ ಚಿನ್ನಾದೇವಿ ಅಂತಾರೆ. ಚಿನ್ನಾದೇವಿ ಅಂತ ಕರೀತಾರ. ಹೌದಿಲ್ಲ? ಆ ವರಿವಿನ ಮಕ್ಕಳಿಗೆ ಕೂಡ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರನ ಮಾಯದ ಮಗನೆನಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಇವರು? ಮಾಯದ ಮಗ ಯಾವ ನಾಟ್ಯ ಪೂತ್ಯದ ಗೌಡ ಚಾಪಗೊಂಡ ಕನ್ನಬಾಯಿಯ ಪುಣ್ಯ ಉದರದೊಳಗೆ ಹುಟ್ಟಿ ಬಂದು ಜನಶ್ರೀ ಬಂದು 2 ಒಂದೇ ಇವು. ಮೊಮ್ಮೆಟ್ಟ ಗುಡ್ಡದಲ್ಲಿ ತಂದೆಯ ಸೇವೆಯನ್ನು ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡಿಸಿರ್ತಕ್ಕಂಥ ನನ್ನಪ್ಪ ಯಾರಪ್ಪ? ಯಾವ ಮಾಯದ ಮಗ ಮಾಧುಲಿಂಗರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿಯ ಜಿಲ್ಲಾ ಜತ್ತ ತಾಲೂಕಿನ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಉಮದಿಯ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ವೀರಮಲಕಾರ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹುಚ್ಚ ನೆನೆಸಿಕೊಂಡರು ಒಂದು ಹೆಚ್ಚಿನ ಸೇವೆಯನ್ನು ಪಡೆದುಕೊಂಡಿರ್ತಕ್ಕಂಥ ನನ್ನಪ್ಪ ಯಾವ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕೊಲ್ಲೂರ ಕಡಿಮಠದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಬಟ್ಟಲೋಡನ ಪಾದಕ್ಕೂ ಕೂಡ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಹಾಗೂ ನಮ್ಮ 10 ಹುಡುಗರ ಒಂದು ಅಧ್ಯಯನದ ಕತ್ತಲೆಯನ್ನು ಹೊಡೆದೊಡಿಸಿ ಸುಜ್ಞಾನದ ದಾರಿಯನ್ನು ತೋರಿಸಿಕೊಂಡಿರ್ತಕ್ಕಂಥ ಯಾವ ನಮ್ಮ ಸಂಘಕ್ಕೆ ಒಡೆನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರನಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಕಾರಣೀಕರ್ತರು? ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಪಟ್ಟಣದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ? ಯಾವ ನನ್ನಪ್ಪ ಕಟ್ಟಿ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಟ್ಟಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಸತ್ಯ ಸಿದ್ಧರ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಎಲ್ಲಾ ತರಹದ ಗುರು ಹಿರಿಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಹಾಗೂ ನಮ್ಮ ಜೋಡಿ ಹಾಡೋಕೆ ಬಂದಿರತಕ್ಕಂಥವ್ರು ಯಾರು? ಒಂದು ಒಳ್ಳೆಯ ಕಲಾವಂತರಾಗಿರ್ತಕ್ಕಂಥವ್ರು, ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥವ್ರು ಯಾರಪ್ಪ? ಯಾವ ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಪಟ್ಟಣದ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರು ಯಾರದಾರ? ಕಟ್ಟಿ ಸಿದ್ದೇಶ್ವರ ಈ ಕಟ್ಟಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದವರಿಗೂ ಕೂಡ ಯಾವ ನಮ್ಮ ಶಂಕರ ಸಂಘ ಶಂಕರ ಸರ್ ಸಂಘ ಆ ಸಂಘದವರಿಗೂ ಕೂಡ ಯಾವ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಗುಣಕಿ ಅಭಿಷೇಕರ ಸಂಘದಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಇರ್ಲಿ ಅಕ್ಷಯ. ಯಾಕಪ್ಪ ಅಂತ ಕಮಿಟಿ ಹಿರಿಯರ ಬಂದು ಈಗಾಗಲೇ ಏನೇನು ಮಾತಾಡ್ಬೇಕ ಹೆಂಗ ಮಾತಾಡ್ಬೇಕು ಅನ್ನೋದು ಹೇಳಿ ಕೊಟ್ಟಾರ. ಏನ್ ಮಾತಾಡಿ ಏನ್ ಹಾಡ್ತೀರಿ ಹಾಡ್ರಿ, 40 ಮಿನಿಟ್ ಮುಗಿಸ್ರಿ ಟೈಮ್ ಕೊಟ್ಟಾರ. ಇರ್ಲಿ, ಯಾಕಂದ್ರೆ ನನ್ನ ವಿನಂತಿ ಅದ ಹೆಂಗಪ್ಪ ಅಂತಂದ್ರ ಅಕ್ಷಯ ಟೈಮ್ ಅವರೆಲ್ಲ ಕೊಟ್ಟಾರ, ಒಪ್ಕೊಂಡಿಲ್ಲ ಅನ್ನೋಂಗಿಲ್ಲ ಖರೆ. ಆದ್ರೆ ನಮ್ಮ ಮಾರ್ಗದಂಗ ಇರ್ತಾವ, ಒಂದರ ಹೆಚ್ಚ ಕಮ್ಮ ಆಗಿರ್ತಾವ ಹಾಕವ. ಅದಕ್ಕೆ ಕೂಡಿರ್ತಕ್ಕಂಥ ದೈವಕ್ಕೊಂದು ಏನು ವಿನಂತಿಪ್ಪ ಅಂತಂದ್ರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನಪ್ಪ ಕಟ್ಟಿ ಸಿದ್ದೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಇಲ್ಲಿ 2 ಕಲಾಗಾಯನ ಸಂಘಗಳನ್ನ ಬರಮಾಡಿಕೊಂಡಾರ. ಬಹಳ ವಿಚಾರ ಮಾಡಿ ಕಲಾಗಾಯನ ಸಂಘಗಳು ಕುಡಿಸ್ಯಾರ. ಹೆಂಗಪ್ಪ ಅಂತಂದ್ರ ಆ ಹುಕ್ಕೇರಿ ಪಟ್ಟಣದ ಕಟ್ಟಿ ಸಿದ್ದೇಶ್ವರ ಗಾಯನ ಸಂಘ ನಮ್ಮ ಶಂಕರು ಸರ್ ಸಂಘಪ್ಪ ಅಂತಂದ್ರ ಇದು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ತಿರುಗಾಡಿದಂತ ಮೇಳದ. ಅವರು ಜೋಡಿ ಕೂಡಿಸ್ಯಾರ. ಯಾವ್ದು ಕುಡಿಸಾಡ್ತೀರಿ? ಒಂದು ಚಿಕ್ಕ ಸಂಘ ಕುಡಿಸ್ಯಾರ, ಒಂದು ಸಣ್ಣ ಸಂಘ ಕುಡಿಸ್ಯಾರ. ಸಣ್ಣ ಸಂಘ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಅಭಿಷೇಕನ ಸಂಘ ತಮ್ಮ ಊರಿಗೆ ಬರಮಾಡಿಕೊಂಡಿರಪ್ಪ ಅಂತಂದ್ರ ಬರಮಾಡಿಕೊಂಡಾರಪ್ಪ. ಕೂಡಿರ್ತಕ್ಕಂಥ ದೈವಕ್ಕೊಂದು ಏನು ವಿನಂತಿಪ್ಪ ಅಂತಂದ್ರ ಏನ್ ವಿನಂತಿಪ್ಪ? ಈ 2 ಕಲಾ ಸಂಘದೊಳಗೆ ಮಾತಾಡುವಂತ ಮಾತಿನಲ್ಲಿ, ಹಾಡುವಂತ ಹಾಡಿನಲ್ಲಿ, ಭಾಷಾಡುವಂತ ವಾದ್ಯದೊಳಗಾಗಲಿ ತಿಳಿಲಾರಿ ಲೋಪದೇಶ ಹಾಕವಕ್ಷೆ ಅದಕ್ಕೆ ಆದಂತ ತಪ್ಪರ ಬರಿಗೊತ್ತಿ ಒಪ್ಪರ ಅಂತ ಸ್ವೀಕಾರ
ನಮಸ್ಕಾರ ಮಾಡ್ತೀರಿ ತಿಳ್ಕೊಂಡ ತಿಳ್ಕೊಂಡು ಎಲ್ಲರಿಗೆ ತಿರುಗಾಡಿ ನಮಸ್ಕಾರ ಏನು ಮಾಡೋದಾಗುದಿಲ್ಲ. ಬಾಳ ಗಣವಾಕ್ಕದ್ರಿ ನಿಮಗ ಗಣವದಲ್ಲ ಟೈಮದ ಅಭಾವ ಅದ. ಹಿಂಗ್ರಿ ಯಾವನಪ್ಪ ವೀರಲಿಂಗೇಶ್ವರ ಮನ್ನ ಮಾಡಿದ್ರೆ ಜಗದ್ಗುರು ಅವನ ಸಿದ್ಧ ಯೋಗಿನಾದ ಮೋಗ ಸಿದ್ಧ ಹೌದಾ ಇಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಕಟ್ಟಿ ಸಿದ್ದೇಶ್ವರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಮಾಹಿಕೆತ್ತ ಮೇಲೆ ಪಾದಗಳನ್ನು ತಿಳಿದು ಇಲ್ಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳಿ ಹೇಳಿ ಅದಕ್ಕೆ ಇರ್ಲಿ ಅಕ್ಷಯ ಇರ್ಲಿಪ್ಪ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಮೊದಲ ಸಂದ ನಮ್ಮದು ಈಗ ಬಂದದ ಅದಿಲ್ಲ. ಹೌದು. ಮೊದಲಿಗೆ ಬಂದು ಬಹಳ ಮಾತಾಡೋದು ಜರೂರಿಲ್ಲ. ಇಲ್ಲ ಮುಂದಿನ ಸಂಧಿಗೆ ಬಂದ ಬಂದು ಒಳ್ಳೆ ನಮ್ಮ ಶ್ರೇಷ್ಠ ಕಲಾವಂತರದಾರ ಅದಾರ ಹೌದಿಲ್ಲ. ಹೌದು. ಯಾಕಪ್ಪ ಅಂತ ನಮ್ಮ ಶಂಕರ ಸರ್ ಸಾಮಾನ್ಯದವರಲ್ಲ. ಅಲ್ಲಪ್ಪ ಮುಂದಿನ ಸಂಧಿ ಯಾವ ಪ್ರಕಾರ ಮಾತಾಡ್ತಾರ ನೋಡು ಹೌದಿಲ್ಲ. ಹೌದು. ಅವ್ರು ಬೆನ್ನ ಹತ್ತುನಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋರು ನಾಲ್ಕು ನುಡಿ ಚಾಲನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರು ಕೂಡ ದೈವಶಾಸ್ತ್ರತೆಯಿಂದ ಕೂತ್ ಅನಿಸ್ಬೇಕಾಗಿ ವಿನಂತಿ. ಓಕೆ ಓಕೆ ಯಾವ್ದದ ಮಾವ ನಾ ಇದನ್ನ ಮಾತಾಡ